ಒಂದು ಬಿದ್ದಿರುವಂತ ಕಲ್ಲನ್ನ ಒಂದು ಏನು ಮೂರ್ತಿ ಆಗ್ಬೇಕಾದ್ರೆ ಅಲ್ಲಿ ಒಬ್ಬ ಶಿಲ್ಪಿ ಬೇಕಿಲ್ಲ. ಒಂದು ಕಲ್ಲು ಬಿದ್ದದಂದ್ರ ಆ ಶಿಲ್ಪಿ ಕೈಯಾಗ ಹೋಯ್ತು ಅಂದ್ರೆ ಅದು ಬಹಳ ಸುಂದರವಾಗಿ ಕೆತ್ತಿ 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 ಅದಕ್ಕೆ ಬಹಳ ಕಷ್ಟಪಟ್ಟು ಅದಕ್ಕೆ ಏನು ಮಾಡ್ತಾನವ ಅಂತ ಕೇಳಿದ್ರೆ ಒಂದು ಮೂರ್ತಿಯನ್ನಾಗಿ ಮಾಡ್ತಾನೆ. ಹೌದಿಲ್ಲ? ಅಲ್ಲಿ ಮಾತಾಡಬೇಡ್ರಿ, ಏನು ಕೇಳೋದು ಈ ಕಡೆ ಕೇಳ್ರಿ. ನಿಮ್ಗೆ ಮಾತಾಡಿದ್ರೆ ಅಂದ್ರೆ ನಮ್ಗೇನು ಅರ್ಥ ಆಗ್ಬೇಕು, ನಿಮ್ಗೆ ಏನು ಕೇಳಬೇಕಿದೆ ಈ ಕಡೆ ಕೇಳಬೇಕು. ನಾವಿದ್ದೇವೆ ಕುಂತಾರ ಗುರುಗಳು ವಿದ್ವಾನರ, ಏನು ಪ್ರಶ್ನೆ ಕೇಳಬೇಕಿದ್ರೆ ಕೇಳಬೇಕು. ನೀವು ಮಾತಾಡತ್ತೀರಿ ಅಂದ್ರೆ ನಾವೇ ಮಾತಾಡ್ತೀವಿ, ನೀವೇ ಮಾತಾಡ್ಕೊತ ಕೊಡ್ರಿ. ಆ ಶಿಲ್ಪಿ ಕೆತ್ತಬೇಕಾಗ್ತದ, ಕಷ್ಟಪಡಬೇಕಾಗ್ತದ. ಅಂದ್ರೆ ಒಂದು ಬಿದ್ದಿರುವಂತ ಕಲ್ಲು ಮೂರ್ತಿ ಆಗಬೇಕಾದ್ರೆ ಶಿಲ್ಪಿ ಬೇಕು. ಒಬ್ಬ ಮನುಷ್ಯ, ಒಬ್ಬ ನರ ಅಂದ್ರೆ ಏನು? ಮನುಷ್ಯ ನರನೋಗಿ ಹರನಾಗಬೇಕಾದ್ರೆ ಅಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಗುರು ಬೇಕು. ಅದಕ್ಕೆ ಅಕ್ಕ ಮಾಧವಿ ಹೇಳಿದ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೇ. ಹೌದಿಲ್ಲ? ನಾವೆಲ್ಲರೂ ಕೂಡ ಮನೆಯಾಗಿಂದ ಬರಬೇಕಾದ್ರೆ ಏನೇನೋ ತಲೆಯಾಗಿ ವಿಚಾರ ಇಟ್ಕೊಂಡು ಬರ್ತೀವಿ. ಯಾರ್ಯಾರು ಏನೋ ಚಿಂತೆಯೊಳಗೆ ಬರ್ತೀವಿ, ಯಾರ್ಯಾರ್ದು ಏನೋ ಟೆನ್ಷನ್ ಇರ್ತಾವ. ಮನೆಯಾಗ ಯಾರು ಜಗಳ ಆಡೇ ಬರ್ತೀವಿ, ಕಿರಿಕಿರಿ ಮಾಡ್ಕೊಂಡೇ ಬರ್ತೀವಿ, ಏನೋ ಇದ್ರಾಗ ಬರ್ತೀವಿ. ಎಲ್ಲಿಗೆ? ಪ್ರವಚನ ಕೇಳಕ್ ಬರುವಂತ ಸಂದರ್ಭದೊಳಗೆ ಏನೆಲ್ಲ ತಲೆಗೆ ಹೊಕ್ಕಿರ್ತಾವ. ಯಾವಾಗ ಬಂದು ನೀವು ಒಂದು ತಾಸು ಪ್ರವಚನ ಕೇಳಿದ್ರಿ ಅಂದ್ರ ನಿಮ್ ತಲೆಗೆ ಏನಾಗ್ತಂತ ಕೇಳಿದ್ರ ಇಲ್ಲಿ ಆಡಿರುವಂತ ಗುರುಗಳ ಹಿತನುಡಿಗಳು ನೀವು ತಲೆಗೆ ಹೋಗ್ತಾವ. ಅವೆಲ್ಲ ವೇಸ್ಟ್ ಇದ್ದೀವೆಲ್ಲ ವಿಚಾರಗಳು ಹೊರಗೆ ಹೋಗ್ಬಿಡುತ್ತಾವ. ಹೋಗ್ತಾವಿಲ್ಲ? ಗುರುವಿನ ಕೆಲಸ ಅಂದ್ರೆ ಇದೆ. ತ್ರಿಲೋಕ ಸಂಚಾರಿಯಾಗಿರುವಂತ ನಾರದ ಮಹರ್ಷಿಗಳು ಏನು? ತ್ರಿಲೋಕ ಸಂಚಾರಿಯಾಗಿರುವಂತ ನಾರದ ಮಹರ್ಷಿಗಳಿಗೆ ಕೂಡ ಬಹಳ ದೊಡ್ಡ ಘಟನೆ ಆಗಿತ್ತು ಗುರು ಇಲ್ಲದಕ್ಕೆ. ಗೊತ್ತೈತೆ? ನಮ್ದು ನಿಮ್ದರ ಬಿಡ್ರಿ, ನಾವು ಸಾಮಾನ್ಯರು. ಆದ್ರೆ ತ್ರಿಲೋಕ ಸಂಚಾರಿಗಳು ನಾರದ ಮಹರ್ಷಿಗಳು ಅವರಿಗೆ ಗುರು ಇಲ್ಲದಕ್ಕೆ ದೊಡ್ಡ ಆಘಾತ ಆಗಿತ್ತು ಅಂದ ಮ್ಯಾಗ ನಿಮ್ಗಾಗದೇನು ದೊಡ್ಡ ಮಾತದ ಹೇಳ್ರಿ? ಏನ್ರಿ? ನಾರದ ಮಹರ್ಷಿ ಎಲ್ಲ ತ್ರಿಲೋಕ ಸಂಚಾರವನ್ನು ಮಾಡಿ ಮಾಡಿ ನಾರಾಯಣ 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 ಅನ್ಕೋತ ಬಂದುಬಿಟ್ಟ ವೈಕುಂಠಕ್ಕೆ. ಅಲ್ಲಿ ಬಾಗಿಲದೊಳಗ ಒಬ್ಬ ನಿಂತಿದ್ದ ವಾಚ್ಮ್ಯಾನ್. ತೆಲಗ ಚಂದ ತಗೋರಿದು. ನಾ ಯಾಕೆ ಹೇಳತ್ತೀನಿ ಅಂದ್ರೆ ನಮ್ಮೆಲ್ಲರ ಜೀವನದೊಳಗೆ ಗುರುವಿನ ಪಾತ್ರ ಎಷ್ಟು ದೊಡ್ಡದ ಅನ್ನುವಂಥದ್ದನ್ನು ಹೇಳುತ್ತದೆ ಇದು. ಅವ ವಾಚ್ಮ್ಯಾನ್ ಬಾಗಿಲಾಗ ನಿಂತಿದ್ದ. ಇವ ತ್ರಿಲೋಕ ಸಂಚಾರಿ, ಇವನಿಗೆ ಯಾರು ಅಡ್ಡ ಆಗೋರಿಲ್ಲ. ಇವ ಎಲ್ಲ ಅಡ್ಡಾಡಬಹುದಿತ್ತು, ಅವ್ನಿಗೆ ಎಲ್ಲ ಕಡೆ ಪರ್ಮಿಷನ್ ಇತ್ತು ಅವನಿಗೆ. ಹಿಂಗಾಗಿ ಸರ ನಡೆದಿದ್ದ. ಬಾಗಿಲೊಳಗೆ ಹೋಗ್ಬೇಕನ್ನೋದ್ರೊಳಗಾಗಿ ಅಲ್ಲಿ ಏನು ವಾಚ್ಮನ್ ನಿಂತಿದ್ದ, ಆ ವಾಚ್ಮನ್ ಹಿಂಗ ಅಡ್ಡ ಕಟ್ಟಿಗೆ ಹಿಡದ. ನಾರದ ಮಹರ್ಷಿಗಳಂದ್ರು ಇಷ್ಟೆಲ್ಲ ತಿರುಗಾಡ್ತೀನಿ ನಿಲ್ಲಿತಾನ, ಯಾವ ಮಗ ನನಗೆ ಅಡ್ಡ ಕಟ್ಟಿಗೆ ಹಿಡಿದು ನಿಂದಿರ್ಸಿಲ್ಲ, ಬ್ರೇಕ್ ಮಾಡಿಲ್ಲ. ಇವ ಯಾರು ಹೊಸ್ತಾಗಿ ನಿಂತ ಹಿಂಗ ಅಂತ ತಿಳ್ಕೊಂಡು, ಅಲ್ಲೋ ಯಾಕೆ ಹಿಂಗ ಮಾಡತ್ತಿದ್ದಿ, ನಾ ಯಾರಿದ್ದೀನಂತ ಗೊತ್ತದೇ ನಿನಗೆ? ಇವ ಅಂದ, ನೀ ಯಾರನ್ನ ಇರು, ನನಗದು ಬೇಕಾಗಿಲ್ಲ. ಯಾರಂತಾರ? ವಾಚ್ಮನ್ ಅಂತಾನ. ನೀ ಯಾರ ಇದ್ದಿರ್ಬೇಕು, ನನಗೆ ಬೇಕಾಗಿಲ್ಲ. ನನ್ನ ಡ್ಯೂಟಿ ನಾ ಮಾಡತ್ತೀನಿ, ನನ್ನ ಕೆಲಸ ನಾ ಮಾಡ್ಲತ್ತೀನಿ. ನನಗೇನು ಮಾಡ್ಯಾರ? ಪಗಾರ ಕೊಟ್ಟಿಲ್ಲ, ಕಾಯ್ಲಾಕಿಟ್ಟಾರ. ಏನು ಕಾಯ್ಲಾಕಿಟ್ಟಾರ ಅಂದ್ರೆ ಯಾರನ್ನ ಒಳಗೆ ಬಿಡಬೇಕಾದ್ರೂ ಕೂಡ ಇಲ್ಲಿ ನಮ್ಮ ಅನುಮತಿ ಇಲ್ಲದೆ ಒಳಗೆ ಬಿಡಬಾರಂತ ನನಗೆ ನಿಂದಿರ್ಸ್ಯಾರ. ಅದಕ್ಕೆ ನಾ ಒಳಗೆ ಬಿಡಂಗಿಲ್ಲ ಅಂದನು. ಇವ ಅಂದ, ಇದು ಎಂತ ದೊಡ್ಡ ಪಜಿತಿ ಬಂತಲ್ಲೋ ಮಾರಾಯ ಅಂದಿವ.